ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ KCET ವಿದ್ಯಾರ್ಥಿಗಳಿಗೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿರೋ ಸ್ಟೂಡೆಂಟ್ಸ್ಗೆ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ, ಸೊ ನೀವು ಯಾವ ರೀತಿಯಾಗಿ ಫಾಲೋ ಮಾಡಬೇಕು ಅಂತ ಹೇಳಿ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಸೊ ಚಾಯ್ಸ್ 1 ಸೆಲೆಕ್ಟ್ ಮಾಡೋ ಸ್ಟೂಡೆಂಟ್ಸು ನೀವು ಯಾರಾದರೂ ಇದ್ರೆ ಇವತ್ತಿನ ಈ ವಿಡಿಯೋ ನಿಮ್ಗಾಗಿನೇ. ಸೊ ಚಲನ್ ಯಾವ ರೀತಿ ಇರುತ್ತೆ, ಅದಕ್ಕೇನೆಲ್ಲ ನೀವು ಫಾಲೋ ಮಾಡಬೇಕು, ಯಾವ ರೀತಿ ಫೀಸನ್ನು ಪೇ ಮಾಡಬೇಕು, ಯಾರೋ ಒಂದು ಬ್ಯಾಂಕ್ ಅಕೌಂಟಿಂದ ಪೇ ಮಾಡಬೇಕು, ಕನ್ಫರ್ಮೇಷನ್ ಸ್ಲಿಪ್ ಅನ್ನ ಯಾವಾಗ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿ ಸೊ ಡೀಟೇಲ್ಡ್ ಅಪ್ಡೇಟ್ ಅನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಅಂಡ್ ಹಾಗೇನು ಚಾನಲ್ಗೆ ಪಟ್ ಅಂತ ಹೇಳಿ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸೊ ಮೊದಲಿಗೆ ನೋಡಿ, ಇವತ್ತು ಚಾಯ್ಸ್ ಎಂಟ್ರಿ ಲಿಂಕ್ ಅನ್ನು ಆದ್ರೆ ಕೊಟ್ಟಿದ್ದಾರೆ. ಸೊ ನಿಮಗೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ 27ನೇ ತಾರೀಕುವರೆಗೂ ಟೈಮ್ ಆದ್ರೆ ಇರುವಂತದ್ದು. ಸೊ ಈ ಚಾಯ್ಸ್ ಎಂಟ್ರಿ ಮಾಡೋ ಟೈಮ್ ಅಲ್ಲಿ ನೀವೀಗ ಚಾಯ್ಸ್ 1 ಅನ್ನ ಸೆಲೆಕ್ಟ್ ಮಾಡ್ತೀರಾ. ಓಕೆನಾ? ಸೊ ಚಾಯ್ಸ್ 1 ಏನಕ್ಕೆ ಸೆಲೆಕ್ಟ್ ಮಾಡ್ತೀರಾ, ಈಗ ನನಗೆ ಸಿಕ್ಕಿರುವಂತಹ ಸೀಟು ಸ್ಯಾಟಿಸ್ಫೈ ಇದೆ, ನಾನು ಕಾಲೇಜಿಗೆ ಅಡ್ಮಿಷನ್ ತಗೋಬಿಡ್ತೀನಿ ಅಂತ ಹೇಳಿ ಒಂದು ಚಾಯ್ಸ್ 1 ಅನ್ನ ಸೆಲೆಕ್ಟ್ ಮಾಡ್ತೀರಾ, ಅಥವಾ ನಾನು ಈಗ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಥರ್ಡ್ ರೌಂಡ್ಗೂ ಪಾರ್ಟಿಸಿಪೇಟ್ ಮಾಡ್ತೀನಿ, ಅಪ್ಗ್ರೇಡ್ ಥರ್ಡ್ ರೌಂಡ್ಗೂ ಹೋಗ್ತೀನಿ ಅನ್ನೋಂಥ ಸ್ಟೂಡೆಂಟ್ಸ್ ಚಾಯ್ಸ್ 1 ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ. ಬಟ್ ಇಲ್ಲಿ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಯಾರೆಲ್ಲ ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಾ, ನೀವು ಕಂಪಲ್ಸರಿ ಮಾಡಬೇಕಿರುವಂತಹ ಕೆಲಸ ಹೇಳ್ತೀನಿ ನೋಡಿ. ಮೊದಲಿಗೆ ಚಾಯ್ಸ್ ಎಂಟ್ರಿ ಮಾಡ್ತೀರಾ, ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಾ. ಚಾಯ್ಸ್ 1 ಸೆಲೆಕ್ಟ್ ಮಾಡಿದ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಇರುವಂತಹ ಪ್ರೊಸೀಜರ್ ಫೀಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಸೊ ಆ ಫೀಸ್ ಅನ್ನ ಪೇ ಮಾಡೋದಕ್ಕೆ ನೆಕ್ಸ್ಟ್ ಏನ್ ಮಾಡಬೇಕು, ಈಗ ಚಾಯ್ಸ್ ಎಂಟ್ರಿಗೆ ಯಾವ ಒಂದು ಲಿಂಕ್ ಅನ್ನ ಕೊಟ್ಟಿದ್ದಾರೆ, ಸೊ ಒಂದೇ ಸಲ ಲಿಂಕ್ ಅನ್ನ ಕೊಡ್ತಾರೆ. ಸೊ ಚಾಯ್ಸ್ ಎಂಟ್ರಿಗೆ ಅಂಡ್ ನೆಕ್ಸ್ಟ್ ಒಂದು ಚಲನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ, ಕನ್ಫರ್ಮೇಷನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಎಲ್ಲಾನು ಸೇರಿ ಒಂದೇ ಲಿಂಕ್ ಅನ್ನ ಕೊಡ್ತಾರೆ. ಆ ಲಿಂಕ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಮೊದಲಿಗೆ ಚಾಯ್ಸ್ ಎಂಟ್ರಿ ಮಾಡ್ತೀರಾ, ಚಾಯ್ಸ್ ಎಂಟ್ರಿ ಆಗಿದ್ದ ಆದ್ಮೇಲೆ ಅಲ್ಲೇ ನಿಮಗೆ ತೋರಿಸುತ್ತೆ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ. ಒಂದ್ಸಲಿ ಹೋಗಿ ಬ್ಯಾಂಕ್ಗೆ ಫೀಸ್ ಅನ್ನ ಪೇ ಮಾಡಿ ಬಂದಿದ್ದ ಆದ್ಮೇಲೆ ಅಲ್ಲಿ ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು ಕನ್ಫರ್ಮೇಷನ್ ಸ್ಲಿಪ್ ಆದ್ರೆ ತೋರಿಸುತ್ತೆ. ಈ ರೀತಿಯಾಗಿ ಪ್ರೊಸೀಜರ್ ಇರುತ್ತೆ. ಈಗ ನೀವು ಚಲನ್ ಡೌನ್ಲೋಡ್ ಮಾಡ್ಕೋಬೇಕು, ಚಾಯ್ಸ್ ಎಂಟ್ರಿ ಕಂಪ್ಲೀಟ್ ಆಗಿದ್ದ ಆದ್ಮೇಲೆ ಅಲ್ಲಿ ಚಲನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೋದಾಗ ಅಲ್ಲಿ ನಿಮಗೆ ನೋಡಿ, ಯಾರಿಗಾದ್ರೆ ಫೀಸ್ ಬಂದ್ಬಿಟ್ಟು ನಿಮ್ಮ ಒಂದು ಫೀಸು ನಿಮ್ ರಿಸಲ್ಟ್ ಅಲ್ಲೇ ಗೊತ್ತಾಗ್ಬಿಟ್ಟಿರುತ್ತೆ ಎಷ್ಟು ಫೀಸ್ ಇದೆ ಏನು ಅಂತ ಹೇಳಿ. ಯಾರ ಒಂದು ಫೀಸು ಬಿಲೋ 50,000 ಕೆಳಗಡೆ ಇದೆ, ಇಂತಹ ಸ್ಟೂಡೆಂಟ್ಸ್ ನೀವು ಆರಾಮ್ಸೆ ಫೋನ್ ಪೇ ಮುಖಾಂತರನೇ ಪೇ ಮಾಡಿ, ಏನು ತೊಂದರೆ ಆಗೋದಿಲ್ಲ. 50,000 ಒಳಗಡೆ ಇದ್ರೆ ಒಂದು ಒಳ್ಳೆ ನೆಟ್ವರ್ಕ್ ಕನೆಕ್ಷನ್ ಇದ್ದು ನೀವು ಆರಾಮಾಗಿ ಫೋನ್ ಪೇ ಮುಖಾಂತರನೇ ಫೀಸ್ ಅನ್ನ ಪೇ ಮಾಡಿ, ಜೊತೆಗೆ ಅದನ್ನ ಒಂದು ಸ್ಕ್ರೀನ್ ಶಾಟ್ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಬಟ್ ಯಾರಿಗೆಲ್ಲ ಎಬೋ 1 lakh ಇದೆಯೋ ಸೊ ಇಂತಹ ಸ್ಟೂಡೆಂಟ್ಸ್ ಚಲನ್ ಡೌನ್ಲೋಡ್ ಮಾಡ್ಕೊಂಡೇ ಹೋಗಿ. ಓಕೆನಾ? ಸೊ ಅಲ್ಲಿ ಚಾಯ್ಸ್ ಎಂಟ್ರಿ ಮಾಡಿದ ಆದ್ಮೇಲೆ ಆನ್ಲೈನ್ ಅಲ್ಲಿ ಪೇ ಆನ್ಲೈನ್ ಅಂತ ಒಂದು ಆಪ್ಷನ್ ತೋರಿಸ್ತಾ ಇರುತ್ತೆ, ಡೌನ್ಲೋಡ್ ಚಲನ್ ಅಂತ ಹೇಳಿ ಇನ್ನೊಂದು ಆಪ್ಷನ್ ತೋರಿಸ್ತಾ ಇರುತ್ತೆ. ನೀವೇನ್ ಮಾಡ್ತೀರಾ, 1 ಲಕ್ಷ ಮೇಲೆ ಇರುವಂತಹ ಸ್ಟೂಡೆಂಟ್ಸ್ ಚಲನ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಬಂದ್ಬಿಟ್ಟು ನಿಮ್ಗೆ 3 ಡಿಫ್ರೆಂಟ್ ಬ್ಯಾಂಕ್ ಅಕೌಂಟ್ಸ್ ತೋರಿಸ್ತಾ ಇರುತ್ತೆ, HDFC ಬ್ಯಾಂಕ್ ಅಂತ ಹೇಳಿ ಅಂಡ್ ಇನ್ನೊಂದು 2 ಬ್ಯಾಂಕ್ ಅಕೌಂಟ್ಸ್ ತೋರಿಸ್ತಾ ಇರುತ್ತೆ. ಸೊ ಸಾಕಷ್ಟು ಸ್ಟೂಡೆಂಟ್ಸ್ ಮೈಂಡ್ ಅಲ್ಲಿ ಏನಿದೆ ಗೊತ್ತಾ, ಅಲ್ಲಿ ಯಾವ ಬ್ಯಾಂಕ್ ಅಕೌಂಟ್ ತೋರಿಸ್ತಾ ಇದೆಯೋ ಅದೇ ಒಂದು ಬ್ಯಾಂಕ್ ಅಕೌಂಟ್ ಇಂದ ನಾವು ಪೇ ಮಾಡಬೇಕು ಅಂತ ಹೇಳಿ ನಿಮ್ಗೆಲ್ಲ ಅನಿಸ್ತಾ ಇರುತ್ತೆ. ಅಲ್ಲ, ಅಲ್ಲಿ ಏನಕ್ಕೆ ಕೊಟ್ಟಿದ್ದಾರೆ ಅಂತ ಅಂದ್ರೆ ಆ 3 ಬ್ಯಾಂಕ್ ಅಕೌಂಟ್ಸ್ ಬಂದ್ಬಿಟ್ಟು KE ಅವರ ಬ್ಯಾಂಕ್ ಅಕೌಂಟ್ಸ್ ಆಗಿರುತ್ತೆ. ಸೊ ನಾನೀಗ ಎಕ್ಸಾಂಪಲ್ ಆಗಿ ಹೇಳ್ತೀನಿ, ಚಲನ್ ಬಂದ್ಬಿಟ್ಟು HDFC ಅವ್ರದ್ದು ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ, HDFC ಏನ್ ತೋರಿಸ್ತಾ ಇರುತ್ತೆ ಆ ಚಲನ್ ಅನ್ನ ಡೌನ್ಲೋಡ್ ಮಾಡ್ಕೋತೀರಾ. ಆ ಒಂದು ಬ್ಯಾಂಕಿಗೆ ನೀವು ಬಂದ್ಬಿಟ್ಟು SBI ಇಂದ ಆಗ್ಲಿ, ಕೆನರಾ ಇಂದ ಆಗ್ಲಿ, ಕರ್ನಾಟಕ ಗ್ರಾಮೀಣ ಆಗ್ಲಿ, ಅಥವಾ ಯಾವುದೇ ಬ್ಯಾಂಕ್ ಅಕೌಂಟ್ ಇಂದ ನೀವು ಆ ಒಂದು ಚಲನ್ಗೆ ಫೀಸ್ ಅನ್ನ ಪೇ ಮಾಡಬಹುದು. ಓಕೆನಾ? ಸೊ ನಾನು ಹೇಳುವಂತ ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ತಾ ಹೋಗಿ. ಅಲ್ಲಿ 3 ಚಲನ್ ತೋರಿಸ್ತಾ ಇರುತ್ತೆ, ನಿಮಗೆ ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆರಾಮಾಗಿ HDFC ತೋರಿಸಿದ್ರೆ HDFC ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ದ ಆದ್ಮೇಲೆ ಅಲ್ಲಿ ಚಲನ್ ಅಲ್ಲಿ ಬಂದ್ಬಿಟ್ಟು ಸ್ಟೂಡೆಂಟ್ ಕಾಪಿ, ಕಾಲೇಜ್ ಕಾಪಿ, ಬ್ಯಾಂಕ್ ಕಾಪಿ ಅಂತ ಹೇಳಿ ಇರುತ್ತೆ. ನೀವೇನ್ ಮಾಡ್ತೀರಾ, ಅದನ್ನ ಒಂದು ಕಲರ್ ಪ್ರಿಂಟ್ಔಟ್ ಅನ್ನ ತಗೊಳ್ಳಿ. ಸೊ ಕಲರ್ ಪ್ರಿಂಟ್ಔಟ್ ತಗೊಂಡಿದ್ದ ಆದ್ಮೇಲೆ ನೆಕ್ಸ್ಟ್ ನೀವೇನ್ ಮಾಡಬೇಕು, ಸರ್ ನನ್ನ ಹತ್ರ ದುಡ್ಡಿದೆ, ಕ್ಯಾಶ್, ನಾನು ಡೈರೆಕ್ಟ್ ತಗೊಂಡು ಹೋಗ್ತೀನಿ, ಅಲ್ಲಿ ತಗೊಂಡು ಕೊಟ್ಟು ಬ್ಯಾಂಕ್ ಅಲ್ಲಿ ಫೀಸ್ ಅನ್ನ ಪೇ ಮಾಡಬಹುದಾ ಅಂತ ಅಂದ್ರೆ ಕ್ಯಾಶ್ ಆದ್ರೆ ತಗೊಳ್ಳೋದಿಲ್ಲ, 1 ಲಕ್ಷ ಮೇಲೆ ಇರೋದ್ರಿಂದ. ಸೊ ನೀವೇನ್ ಮಾಡ್ಬೇಕಾಗುತ್ತಂತ ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಇಂದ, ಇಲ್ಲ ಅಂತ ಅಂದ್ರೆ ಮ್ಯಾಕ್ಸಿಮಮ್ ಎಲ್ಲ ನಿಮ್ಮ ಪೇರೆಂಟ್ಸ್ ಬ್ಯಾಂಕ್ ಅಕೌಂಟ್ ಇಂದಾನೆ ಕಟ್ತೀರಾ. ಸೊ ನಿಮ್ಮ ಪೇರೆಂಟ್ಸ್ ಚೆಕ್ ಬುಕ್ ಆದ್ರೆ ಇರಬೇಕಾಗುತ್ತೆ. ಓಕೆನಾ? ಸೊ ಚೆಕ್ ಬುಕ್ ಅವ್ರಿಗೆ ಕೊಟ್ಟಿರ್ತಾರೆ, ನಿಮ್ ಪೇರೆಂಟ್ ಅನ್ನ ಕೇಳಿ, ನಿಮ್ಮ ಅಪ್ಪದಾಗಿರ್ಬೋದು ಅಮ್ಮದಾಗಿರ್ಬೋದು ಕೇಳಿ, ನಿಮ್ಮ ಬ್ಯಾಂಕ್ ಅಕೌಂಟ್ ಇದೆಯಲ್ವಾ, ನಿಮ್ಮ ಹತ್ರ ಚೆಕ್ ಇದೆಯಾ ಏನು ಅಂತ ಹೇಳಿ. ಯಾಕಂತ ಅಂದ್ರೆ ಚೆಕ್ ಮುಖಾಂತರನೇ ಒಂದು ಅಮೌಂಟ್ ಅನ್ನ ಕಟ್ಸ್ಕೊಳ್ಳುವಂಥದ್ದು. ಅಂಡ್ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್, ಸರ್ ನಮ್ಮ ಪೇರೆಂಟ್ಸ್ ಇಲ್ಲ, ನಮ್ಮ ರಿಲೇಟಿವ್ ಇದೆ, ನಮ್ಮ ದೊಡ್ಡಪ್ಪ ಮಗದಿದೆ, ಚಿಕ್ಕಪ್ಪ ಮಗದಿದೆ ಅಂತ ಅಂದ್ರೆ ಆರಾಮಾಗಿ ತಗೊಳ್ಳಿ. ನಿಮ್ಗೆ ಯಾರ ಮೇಲೆ ನಂಬಿಕೆ ಇರುತ್ತೋ ಅವರ ಒಂದು ಬ್ಯಾಂಕ್ ಅಕೌಂಟ್ ಇಂದನೂ ಸಹ ಒಂದು ಫೀಸ್ ಅನ್ನ ಪೇ ಮಾಡಬಹುದು. ಸೊ ನಾನೀಗ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ. ನಿಮ್ಮ ಒಂದು ಪೇರೆಂಟ್ ಬ್ಯಾಂಕ್ ಅಕೌಂಟ್ ನಿಮ್ಮ ಅವ್ರ ತಂದೆಯವರ ಅಕೌಂಟ್ ಇಂದ ಕಟ್ತೀರಾ ಅಂತ ಅನ್ಕೊಳ್ಳಿ. ಸೊ ಏನ್ ಮಾಡ್ತೀರಾ, ಮೊದಲಿಗೆ ನಿಮ್ಮ ಹತ್ರ ಇರುವಂತಹ ಎಲ್ಲಾ ಕ್ಯಾಶ್ ಅನ್ನ ಅವರ ಒಂದು ಅಕೌಂಟ್ ಗೆ ಡೆಪಾಸಿಟ್ ಅನ್ನ ಮಾಡಿ. ಚಲನ್ ಪ್ರಿಂಟ್ಔಟ್ ತಗೊಂಡಿದ್ದ ಆದ್ಮೇಲೆ ಅಲ್ಲಿ ಎಷ್ಟು ಅಮೌಂಟ್ ತೋರಿಸ್ತಾ ಇರುತ್ತೋ ಅಷ್ಟು ಅಮೌಂಟ್ ಅನ್ನ ಒಂದು 1,000 ರೂಪಾಯಿ ಜಾಸ್ತಿನೇ ಅವರ ಒಂದು ಬ್ಯಾಂಕ್ ಅಕೌಂಟ್ ಗೆ ಏನ್ ಮಾಡ್ತೀರಾ ಅಂತ ಅಂದ್ರೆ ಅಲ್ಲಿ ಬಂದು ಒಂದು ಡೆಪಾಸಿಟ್ ಅನ್ನ ಮಾಡ್ಕೊಳ್ಳಿ. ಡೆಪಾಸಿಟ್ ಮಾಡ್ಕೊಂಡಿದ್ದ ಆದ್ಮೇಲೆ ಚೆಕ್ ಬುಕ್ ಅನ್ನ ತಗೊಂಡೋಗಿ, ಚೆಕ್ ಅಲ್ಲಿ ಏನು ಬರೆಯೋದಕ್ಕೆ ಹೋಗ್ಬೇಡಿ, ಚೆಕ್ ಬುಕ್ ಅನ್ನ ತಗೊಂಡೋಗಿ ಜೊತೆಗೆ ಏನ್ ಮಾಡ್ತೀರಾ ಅಂತ ಅಂದ್ರೆ ಆ ಒಂದು ಚಲನ್ ಕಾಪಿನೂ ಸಹ
ಸಹ ತಗೊಂಡು ಹೋಗಿ ಅಂಡ್ ನೆಕ್ಸ್ಟ್ ಯಾರ ಬ್ಯಾಂಕ್ ಅಕೌಂಟ್ ಇಂದ ಅಮೌಂಟ್ ಕಟ್ತೀರಾ ಆ ಒಂದು ಕ್ಯಾಂಡಿಡೇಟ್ ಇರಬೇಕಾಗುತ್ತೆ, ಜೊತೆಗೆ ಸ್ಟೂಡೆಂಟ್ ಸಹ ಇರಬೇಕಾಗುತ್ತೆ. ಆ ಕ್ಯಾಂಡಿಡೇಟ್ ಅನ್ನ ಕರ್ಕೊಂಡು ಹೋಗಿ ಬ್ಯಾಂಕ್ ಹತ್ರ ಹೋಗಿ ಫಸ್ಟ್ ಬ್ಯಾಂಕ್ ಅವ್ರನ್ನ ಕೇಳಿ, ಚಲನ್ ತೋರಿಸ್ಬಿಟ್ಟು ಸರ್ ನಾನು ಈ ರೀತಿಯಾಗಿ ಡಿ ಅನ್ನ ಕಟ್ಟಬೇಕು, ನನ್ನ ಒಂದು ಕಾಲೇಜ್ ಫೀಸ್ಗೆ KA ಕೌನ್ಸಿಲಿಂಗ್ ಇಂದ ನಾನು ಈ ಡಿ ಕಟ್ಟಬೇಕು, 1,30,000 ನಂದಿದೆ, ಇದಕ್ಕೆ ನಿಮ್ಮ ಬ್ಯಾಂಕ್ ಅಲ್ಲಿ ಚಾರ್ಜಸ್ ಎಷ್ಟಿದೆ ಸರ್ ಅಂತ ಹೇಳಿ ನೀವು ಕಂಪಲ್ಸರಿ ಕೇಳಬೇಕಾಗುತ್ತೆ. ಯಾಕಂದ್ರೆ ನಿಮ್ಗೆ ಚಲನ್ ಅಲ್ಲಿ ಬಂದ್ಬಿಟ್ಟು 1,30,000 ಏನೋ ತೋರಿಸ್ತಾ ಇರುತ್ತೆ ಅಂಡ್ ಜೊತೆಗೆ ಬ್ಯಾಂಕ್ ಅವರು ಚಾರ್ಜಸ್ ಅನ್ನ ಹೇಳ್ತಾರೆ. ಸೊ ಒಂದು 4 ರೂಪಾಯಿ 5 ರೂಪಾಯಿ 10 ರೂಪಾಯಿ ಚಾರ್ಜಸ್ ಅನ್ನ ಹೇಳ್ತಾರೆ. ಸೊ ಅದನ್ನು ಆಡ್ ಮಾಡ್ಕೊಂಡು ನೆಕ್ಸ್ಟ್ ಚೆಕ್ ಅಲ್ಲಿ ಬರಿಬೇಕಾಗುತ್ತೆ. ಯಾಕಂತ ಅಂದ್ರೆ ಚೆಕ್ ಅಲ್ಲಿ ಬರೆಯುವಾಗ ಅದು ಪೈಸೆ ಇರ್ಲಿ ಅದನ್ನು ಸಹ ಬರಿಬೇಕಾಗುತ್ತೆ. ಎಕ್ಸಾಂಪಲ್ ಆಗಿ ಹೇಳ್ತೀನಿ ನೋಡಿ, ನಿಮ್ಮ ಫೀಸ್ ಬಂದು ಎಕ್ಸಾಕ್ಟ್ ಆಗಿ 1,30,000 ಇದೆ ಅಂತ ಅನ್ಕೊಳ್ಳಿ. ನಿಮ್ಮ ಒಂದು ಚಲನ್ ಅಲ್ಲಿ ಬ್ಯಾಂಕ್ ಚಾರ್ಜಸ್ ಬಂದ್ಬಿಟ್ಟು ಒಂದು 5 ರೂಪಾಯಿ 20 ಪೈಸೆ ಇದ್ರೆ ನೀವು ಅವಾಗ ಏನ್ ಮಾಡ್ಬೇಕು, ಚೆಕ್ ಅಲ್ಲಿ ಬರೆಯುವಾಗ 1,30,005 ರೂಪೀಸ್ ಮತ್ತೆ ಒಂದು ಪೈಸೆ ಏನಿರುತ್ತೆ ಆ ಪೈಸೆನೂ ಸಹ ಬರೆದು ಓನ್ಲಿ ಅಂತ ಹೇಳಿ ಬರೆದು ನೀವು ಕೊಡಬೇಕಾಗುತ್ತೆ. ಸೊ ಹಾಗಾಗಿ ನಾನು ಕೇಳ್ತಾ ಇರೋದು, ಫಸ್ಟ್ ಹೋಗಿ ಅವ್ರನ್ನ ಚಾರ್ಜಸ್ ಅನ್ನ ಕೇಳಿ, ಚಾರ್ಜಸ್ ಕೇಳಿದ ಆದ್ಮೇಲೆ ನಿಮ್ ಚಲನ್ ಅಲ್ಲಿ ಇರೋ ಅಮೌಂಟ್ ಅವ್ರ ಚಾರ್ಜಸ್ ಟೋಟಲ್ ಆಡ್ ಮಾಡಿ ಆ ಒಂದು ಚೆಕ್ ಅಲ್ಲಿ ಆದ್ರೆ ಬರೆದು ಬಿಟ್ಟು ಆ ಚಲನ್ ಅನ್ನ ಅವ್ರ ಕೈ ಕೊಡಿ. ಓಕೆನಾ? ಚಲನ್ ಅಲ್ಲಿ ನಿಮ್ಮ ಒಂದು ಸಿಗ್ನೇಚರ್ ಮಾಡ್ಬೇಕಾಗುತ್ತೆ ಕಂಪಲ್ಸರಿಯಾಗಿ. ಆ ಸಿಗ್ನೇಚರ್ ಅನ್ನ ಮಾಡಿ ಆ 3 ಕಾಪಿ ಬ್ಯಾಂಕ್ ಅವ್ರಿಗೆ ಕೊಡಿ. ಬ್ಯಾಂಕ್ ಅವ್ರು ಏನ್ ಮಾಡ್ತಾರೆ, ಆ ಒಂದು ಚೆಕ್ ಏನ್ ಕೊಡ್ತೀರಾ ಆ ಚೆಕ್ ಇಂದ ಅಮೌಂಟ್ ಅನ್ನ ಕಟ್ ಮಾಡ್ಕೊಂಡು ನೆಕ್ಸ್ಟ್ ಆ ಒಂದು ಚಲನ್ ಏನಿರುತ್ತೆ ಆ ಚಲನ್ಗೆ ಎಲ್ಲಾ ತರದ ಸೀಲು ಸಿಗ್ನೇಚರ್ ಅನ್ನ ಹಾಕಿ ಬ್ಯಾಂಕ್ ಕಾಪಿ ಅವ್ರ ಹತ್ರನೇ ಇಟ್ಕೋತಾರೆ. ನಿಮಗೆ ಬಂದ್ಬಿಟ್ಟು ಸ್ಟೂಡೆಂಟ್ ಕಾಪಿ ಅಂಡ್ ಹಾಗೇನು ಸಹ ಕಾಲೇಜ್ ಕಾಪಿ ಆದ್ರೆ ಕೊಡ್ತಾರೆ. ಆ ಎರಡೂ ತಗೊಂಡು ನೀವೇನ್ ಮಾಡ್ತೀರಾ, ನೆಕ್ಸ್ಟ್ ನೀವು ಆರಾಮಾಗಿ ಮನೆಗೆ ರಿಟರ್ನ್ ಹೋಗಿದ್ದ ಆದ್ಮೇಲೆ ಆ ಬ್ಯಾಂಕ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ಆ ಸ್ಲಿಪ್ ನಿಮ್ಮ ಹತ್ರ ಕಂಪಲ್ಸರಿ ಇಟ್ಕೊಳ್ಳೇಬೇಕು. ಆದಷ್ಟು ಬೇಗ ನನ್ನ ಪ್ರಕಾರ ಆಗಿದ ತಕ್ಷಣ ಒಂದು ಫೋಟೋ ತಗೊಂಡು ನೆಕ್ಸ್ಟ್ ಆ ಒಂದು ಸ್ಲಿಪ್ ಅನ್ನ ತಗೊಂಡು ನಿಮ್ಮ ಹತ್ರ ಇಟ್ಕೊಂಡಿರಿ. ಒಂದು ಫೀಸ್ ಪೇಮೆಂಟ್ ಆಗಿದ್ದ ಆದ್ಮೇಲೆ ಒಂದು 1.5 ಅವರ್ ಇಲ್ಲ ಅಂತಂದ್ರೆ ಮ್ಯಾಕ್ಸಿಮಮ್ ಕೆಲವೊಂದ್ಸಲಿ 30 ನಿಮಿಷಕ್ಕೆ ಆಗಿರ್ಬೋದು, ಕೆಲವೊಂದ್ಸಲಿ 1 ಅವರ್ ಆಗಿದ್ದಾದ್ಮೇಲೆ ಆಗಿರ್ಬೋದು, ನೀವು ಎಲ್ಲಿ ಚಲನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರೋ ಅಲ್ಲೇ ಬಂದ್ಬಿಟ್ಟು ನಿಮ್ಗೆ ಕನ್ಫರ್ಮೇಶನ್ ಸ್ಲಿಪ್ ಅಂತ ತೋರಿಸ್ತಾ ಇರುತ್ತೆ. ಸೊ ಜಸ್ಟ್ ಏನ್ ಮಾಡ್ತೀರಾ, ಆ ಕನ್ಫರ್ಮೇಶನ್ ಸ್ಲಿಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಕನ್ಫರ್ಮೇಶನ್ ಸ್ಲಿಪ್ ಅಲ್ಲಿ ಎಲ್ಲಾ ತೋರಿಸುತ್ತೆ. ಫೀಸ್ ಯಾವಾಗ ಪೇ ಮಾಡಿದೀರಾ, ಎಷ್ಟೊತ್ತಿಗೆ ಪೇ ಮಾಡಿದೀರಾ, ಅಲಾಟೆಡ್ ಕಾಲೇಜ್ ಯಾವುದು ಎಲ್ಲಾನು ಡೀಟೇಲ್ಸ್ ಎಲ್ಲಾನು ತೋರಿಸುತ್ತೆ. ಅವಾಗ ನೀವು ಏನ್ ಮಾಡ್ತೀರಾ, ಆ ಒಂದು ಕನ್ಫರ್ಮೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೋತೀರಾ. ಸೊ ಕನ್ಫರ್ಮೇಶನ್ ಸ್ಲಿಪ್ ಎಲ್ಲ ಡೌನ್ಲೋಡ್ ಮಾಡಿದ ಆದ್ಮೇಲೆ ನೆಕ್ಸ್ಟ್ ಏನಿರುತ್ತೆ, ನಿಮ್ಮ ಒಂದು ಕಾಲೇಜ್ಗೆ ಅಲಾಟೆಡ್ ಕಾಲೇಜ್ಗೆ ಡಾಕ್ಯುಮೆಂಟ್ಸ್ ಅನ್ನ ರಿಪೋರ್ಟ್ ಮಾಡಬೇಕು. ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ರಿಪೋರ್ಟ್ ಮಾಡಬೇಕು ನೋಡಿ, ಕಂಪಲ್ಸರಿಯಾಗಿ ಏನ್ ಮಾಡಬೇಕು ಅಂತ ಅಂದ್ರೆ, ಒಂದು ನಿಮ್ಮ KCET ಅಪ್ಲಿಕೇಶನ್ ಇರಬೇಕಾಗುತ್ತೆ. ನೆಕ್ಸ್ಟ್ ಈಗ ನಿಮ್ಗೆ ಏನ್ ರಿಸಲ್ಟ್ ಅಲಾಟ್ ಆಗಿದೆ ಆ ರಿಸಲ್ಟ್ ಶೀಟು, ಬ್ಯಾಂಕ್ ಅಲ್ಲಿ ಏನ್ ಫೀಸ್ ಪೇ ಮಾಡಿದಿರಾ ಆ ಒಂದು ಸ್ಲಿಪ್ ಅನ್ನ ಕೊಡಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಈಗ ಏನ್ ಕನ್ಫರ್ಮೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ತೀರಾ ಅದು, ನಿಮ್ದು ಪಾಸ್ಪೋರ್ಟ್ ಸೈಜ್ ಫೋಟೋಸ್, ನಿಮ್ಮ ಒಂದು ಆಧಾರ್ ಕಾರ್ಡು, ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್, ಬೇಸಿಕ್ ಡೀಟೇಲ್ಸ್, ಬೇಸಿಕ್ ಡಾಕ್ಯುಮೆಂಟ್ಸ್ ಏನೆಲ್ಲ ಇರುತ್ತೆ ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕಾಗುತ್ತೆ. ಅದು SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು ಅಂಡ್ ನೆಕ್ಸ್ಟ್ ವೆರಿಫಿಕೇಶನ್ ಟೈಮ್ ಗಳೆಲ್ಲ ಸ್ಟಡಿ ಸರ್ಟಿಫಿಕೇಟ್ಸ್ ಎಲ್ಲ ಬರ್ಸ್ಕೊಂಡಿರ್ತೀರಾ ಅದನ್ನು ತಗೊಂಡು ಹೋಗಿ. ಸ್ಟಡಿ ಸರ್ಟಿಫಿಕೇಟ್ಸ್ ಏನ್ ಕೇಳಲ್ಲ, ಬಟ್ ನೀವೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ಕ್ಯಾರಿ ಮಾಡಿ ಆದಷ್ಟು ಸಹ 3 ಸೆಟ್ ಜೆರಾಕ್ಸ್ ಅನ್ನ ತಗೊಳ್ಳಿ. ಎಲ್ಲಾ ಡಾಕ್ಯುಮೆಂಟ್ಸ್ ಒಂದು ಕನ್ಫರ್ಮೇಶನ್ ಸ್ಲಿಪ್ ಆಗಿರ್ಬೋದು, ನಾನು ಇಷ್ಟೊತ್ತವರೆಗೂ ಏನ್ ಡಾಕ್ಯುಮೆಂಟ್ಸ್ ಹೇಳಿದೆ ಎಲ್ಲಾ ಡಾಕ್ಯುಮೆಂಟ್ಸ್ ಒಂದು 3 ಸೆಟ್ ಜೆರಾಕ್ಸ್ ಅನ್ನ ತಗೊಂಡು ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ನೀವು ಕ್ಯಾರಿ ಮಾಡ್ಲೇಬೇಕಾಗುತ್ತೆ. ಸೊ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲಾನು ಕ್ಯಾರಿ ಮಾಡಿ ನೆಕ್ಸ್ಟ್ ಹೋಗಿ ಕಾಲೇಜ್ಗೆ ರಿಪೋರ್ಟ್ ಮಾಡ್ತೀರಾ. ಕಾಲೇಜ್ಗೆ ರಿಪೋರ್ಟ್ ಮಾಡಿದ ತಕ್ಷಣ ಅವರಲ್ಲಿ ನಿಮ್ಮನ್ನ ಜಾಯಿನ್ ಮಾಡಿಸ್ಕೊಂಡು ಅವರ ಕಾಲೇಜ್ ಗ್ರೂಪ್ ಎಲ್ಲ ಆಡ್ ಮಾಡ್ತಾರೆ. ಅಲ್ಲಿಗೆ ನಿಮ್ಮ ಅಡ್ಮಿಷನ್ ಪ್ರೊಸೀಜರ್ ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ಬಂದು ನೆಕ್ಸ್ಟ್ KEA ವೆಬ್ಸೈಟ್ ಅಲ್ಲಿ ರಿಪೋರ್ಟ್ ಮಾಡೋದಕ್ಕೆ ಒಂದು ಆಪ್ಷನ್ ಕೊಡ್ತಾರೆ. ಸೊ ರಿಪೋರ್ಟ್ ಮಾಡಬಹುದು, ನಾನು ಕಾಲೇಜ್ಗೆ ಅಡ್ಮಿಷನ್ ತಗೊಂಡಿದ್ದೀನಿ, ನನ್ನ ಒಂದು ಅಡ್ಮಿಷನ್ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿ. ಓಕೆನಾ? ಸೊ ಇಷ್ಟೆಲ್ಲ ಪ್ರೊಸೀಜರ್ ಇರುತ್ತೆ. ಇದಕ್ಕಿರುವಂತಹ ಲಾಸ್ಟ್ ಡೇಟ್ಸ್ ಅನ್ನ ಹೇಳ್ತೀನಿ ನೋಡಿ. ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ 27ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಇದೆ. ಅಂಡ್ ನೆಕ್ಸ್ಟ್ ನೀವು ಕಾಲೇಜ್ಗೆ ಡಾಕ್ಯುಮೆಂಟ್ಸ್ ಅನ್ನು ರಿಪೋರ್ಟ್ ಮಾಡಿ ಫೀಸ್ ಪೇಮೆಂಟ್ ಮಾಡೋದಕ್ಕೆ 28ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಅಷ್ಟರ ಒಳಗಡೆ ನಿಮ್ಮ ಒಂದು ಪ್ರೊಸೀಜರ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯಾರು ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ. ಸಿಂಪಲ್ ನೀವೇನ್ ಮಾಡಿ, ಚಾಯ್ಸ್ 1 ಸೆಲೆಕ್ಟ್ ಮಾಡಿದಿರ ಅಲ್ವಾ, ನೆಕ್ಸ್ಟ್ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಫೀಸ್ ಏನಾದರೂ ಜಾಸ್ತಿ ಇದ್ರೆ ಅಬೌವ್ 50,000 1 lakh ಇದ್ರೆ ಬ್ಯಾಂಕ್ ಹೋಗಿ ಫೀಸ್ ಪೇ ಮಾಡಿ. ಕಡಿಮೆ ಇತ್ತು ಅಂತಂದ್ರೆ ಫೋನ್ ಪೇ ಮುಖಾಂತರನೇ ಪೇ ಮಾಡಿ. ಅದಾದ್ಮೇಲೆ ಕನ್ಫರ್ಮೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಕಾಲೇಜ್ಗೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ಒಂದು 3 ಸೆಟ್ ಜೆರಾಕ್ಸ್ ಅನ್ನ ಮಾಡಿಸ್ಕೊಂಡು ನಿಮ್ಮ ಒಂದು ಪೇರೆಂಟ್ ಅನ್ನ ಕರ್ಕೊಂಡು ನಿಮ್ದೊಂದು 3 ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಂಡು ಹೋಗಿದ್ದೀರಾ ಅಂತ ಅಂದ್ರೆ ಅಲ್ಲೆಲ್ಲ ಪ್ರೊಸೀಜರ್ ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ಕಾಲೇಜ್ ಕಡೆಯಿಂದ ಟ್ಯೂಷನ್ ಫೀಸ್ ಅಂತ ಹೇಳಿ, ಲೈಬ್ರರಿ ಫೀಸ್ ಅಂತ ಹೇಳಿ ಅಲ್ಲೂ ಸಹ ಸ್ವಲ್ಪ ಅಮೌಂಟ್ ಕಟ್ಟಬೇಕಾಗುತ್ತೆ. ಅದು ಡಿಪೆಂಡ್ಸ್ ಆನ್ ಕಾಲೇಜು ಎಷ್ಟು ಕೇಳ್ತಾರೆ, ಏನೋ ಡಿಪೆಂಡ್ಸ್ ಆನ್ ಕೋರ್ಸು. ಅದನ್ನ ಎಕ್ಸಾಕ್ಟ್ ಇಷ್ಟೇ ಅಂತ ಹೇಳೋದಕ್ಕೆ ಆಗಲ್ಲ. ನಿಮ್ಗೆ ಅಕಸ್ಮಾತ್ ಡೌಟ್ ಇದ್ರೆ ಆ ಒಂದು ಕಾಲೇಜ್ದು ವೆಬ್ಸೈಟ್ ಅಲ್ಲಿ ಸರ್ಚ್ ಮಾಡಿ, ಅಲ್ಲಿ ಏನಾದ್ರು ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಅನ್ನ ಮಾಡಿ. ಓಕೆನಾ? ಸೊ ಇದೆಲ್ಲಾನು ಕವರ್ ಮಾಡಿದೀನಿ. ಚಾಯ್ಸ್ ಎಂಟ್ರಿ, ಫೀಸ್ ಪೇಮೆಂಟ್, ಕಾಲೇಜ್ಗೆ ಡಾಕ್ಯುಮೆಂಟ್ಸ್ ಮಾಡೋದು, ರಿಪೋರ್ಟ್ ಮಾಡೋದು ಎಲ್ಲಾನು. ಇನ್ನೂ ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಪ್ರತಿಯೊಬ್ಬರೂ ಸಹ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಖಂಡಿತವಾಗ್ಲೂ ನಾನು ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.